ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಫುಲ್ ಎಕ್ಸೈಟೆಡ್ ಆಗಿ ನನ್ನ ಅಜ್ಜಿ ಮನೆಗೆ ಹೋಗ್ತಿದ್ದೇನೆ. ಅಜ್ಜಿ ಮನೆ ಅಂದ್ರೆ ನನ್ನ ಅಪ್ಪನ ಚಿಕ್ಕಮ್ಮನ ಮನೆ. ನಮ್ಗೆ ಮಾಲ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗೆ ಮಾಲ್ ಹೋಗಿ ಮತ್ತೆ ನಾವು ಮುಲ್ಕಿ ಹೋದದ್ದು. ಅಲ್ಲಿ ಮಾಲ್ ಪಕ್ಕದಲ್ಲಿ ಒಂದು ಸಣ್ಣ ಶಾಪ್ ಇತ್ತು. ಅಲ್ಲಿ ಟೆಂಡರ್ ಕೋಕೋನಟ್ ಜ್ಯೂಸ್ ಕುಡ್ದು ಮತ್ತೆ ನಾವು ಸ್ಟೇಟ್ ಬ್ಯಾಂಕ್ ಹೋದ್ವಿ. ನಮ್ಗೆ ಮುಲ್ಕಿಯ ಕೊಲ್ನಾಡ್ಗೆ ಹೋಗ್ಲಿಕ್ಕೆ ಇದ್ದದ್ದು, ಹಾಗಾಗಿ ನಾವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಉಡುಪಿ ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಹೋದ್ವಿ. ನಾವು ಮುಲ್ಕಿ ರೀಚ್ ಆಗುವಾಗ 8:30 ಆಗಿತ್ತು. ಅಲ್ಲಿ ಹೋದ ತಕ್ಷಣ ಲೈಮ್ ಜ್ಯೂಸ್ ಕೊಟ್ರು. ಅದನ್ನು ಕುಡ್ದು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಹೋದದ್ದು ನಂದು ಇನ್ನೊಂದು ಅಜ್ಜಿಯ ಮನೆಗೆ. ಸ್ವಲ್ಪ ಹೊತ್ತು ಅವರ ಹತ್ರ ಮಾತಾಡಿ ಅಲ್ಲಿ ಅವರು ಡಿಸ್ಪ್ಲೇ ಮಾಡಿದ ಡಾಲ್ಸ್ ಎಲ್ಲ ನೋಡಿ ಮತ್ತೆ ಅವರ ಮದುವೆದು ಫೋಟೋಸ್ ನೋಡಿ ನಾವು ರಿಟರ್ನ್ ಮನೆಗೆ ಬಂದ್ವಿ. ಡಾಗಿಶ್ ಇದು ಗ್ಯಾಂಗ್ ನೋಡಿ. ನೋಡ್ಕೊಂಡು ನಾನು ಹೋಗ್ತೇನೆ. ಊಟಕ್ಕೆ ಸ್ಪೆಷಲ್ ಏನಿತ್ತಂದ್ರೆ ಮ್ಯಾಂಗ್ಳೂರ್ನ ಫೇಮಸ್ ಕೋರಿ ರೊಟ್ಟಿ ವಿತ್ ಚಿಕನ್ ಕರಿ. ಮ್ಯಾಂಗ್ಳೂರಲ್ಲಿ ಇದು ತುಂಬಾ ಫೇಮಸ್ ಕಾಂಬೋ. ನೀವು ಯಾವಾಗಾದ್ರೂ ಮ್ಯಾಂಗ್ಳೂರ್ಗೆ ಬಂದ್ರೆ ಈ ಕೋರಿ ರೊಟ್ಟಿ ವಿತ್ ಚಿಕನ್ ಕರಿ ಕಾಂಬೋ ಅನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಮತ್ತೆ ಅದರ ಒಟ್ಟಿಗೆ ಮಾವಿನ ಹಣ್ಣು ಕೊಟ್ಟಿದ್ರು. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇತ್ತು, ಹಾಗೆ ಸ್ವೀಟ್ಸ್ ಇತ್ತು. ಊಟ ಮಾಡಿದ ನಂತರ ಬ್ಲಾಕ್ ಕರೆಂಟ್ ಐಸ್ ಕ್ರೀಮ್ ಇತ್ತು. ಅದನ್ ತಿಂದು ಸ್ವಲ್ಪ ಹೊತ್ತು ಟಿವಿ ನೋಡಿ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಹಾಗಾಗಿ ಮತ್ತೆ ನಾವು ಮಲಗ್ಲಿಕ್ಕೆ ಹೋದ್ವಿ. ಗುಡ್ ಮಾರ್ನಿಂಗ್. ಈಗ ನಾನು ಎದ್ದದಷ್ಟೇ, ಇಲ್ಲಿ ಬಿಸಿಲು ನಾನು ಸ್ವಲ್ಪ ಈಚೆ ಬರ್ತೇನೆ. ಈಗ ನಾನು ಎದ್ದದಷ್ಟೇ. ನಿನ್ನೆ ಜಾಸ್ತಿ ವಿಡಿಯೋ ಅಲ್ಲಿ ನಾನು ಮಾತಾಡಲಿಲ್ಲ, ಯಾಕೆಂದರೆ ನನಗೆ ನೈಟ್ ವರ್ಕಿಂದ ಬಂದಾದ್ಮೇಲೆ ತುಂಬ ಟಯರ್ಡ್ ಆಗಿತ್ತು. ಸೊ ಜಾಸ್ತಿ ಮಾತಾಡಲಿಲ್ಲ. ಮತ್ತು ನೈಟ್ ಆಗಿತ್ತು ತುಂಬ, ಹಾಗೆ ಜಾಸ್ತಿ ಮಾತಾಡಲಿಲ್ಲ. ಬೇಗ ಸ್ವಲ್ಪ ವಿಡಿಯೋ ಮಾಡಿ ಮತ್ತೆ ಮಲಗಿದ್ದೆ. ಈಗ ಇನ್ನು ಎದ್ದು ಇಲ್ಲಿ ಸ್ವಲ್ಪ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಗಾರ್ಡನ್ ಇದ್ದು ಇಲ್ಲೊಂದು ಡಾಗ್ ಉಂಟು, ಅದರ ಹೆಸರು ಗೊತ್ತಿಲ್ಲ, ನಾನು ಮತ್ತೆ ಕೇಳಿ ನಿಮ್ಮ ಹತ್ರ ಹೇಳ್ತೇನೆ. ಗೈಸ್, ಇದು ನೋಡಿ, ಇದು ಕೇಪುಲ ಹೂವಿದು ಕಾಯಂತೆ. ಈ ಹೂವಿನ ಕಾಯಿ ಅದು. ಇದು ನೋಡಿ, ಇದು ಕೇಪುಲ ಹೂವಿದು ಕಾಯಿ. ಇದನ್ನು ತಿಂತಾರೆ ಅಂತೆ. ಜಂಪ್ 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 ಜಂಪ್. ಓ ಮೈ ಗಾಡ್ ಗೈಸ್, ಜಂಪ್. ಅದಕ್ಕೆ ಸಾಕಾಯ್ತಂತೆ ಜಂಪ್ ಮಾಡಿ. ನೋಡಿ ನಗಡುದು ನೋಡಿ ಗೈಸ್, ಮಂಗ ಥರ. ಇವರ ಅಮ್ಮ ಹೇಳಿದ್ರು ಇದು ಸ್ವೀಟ್ ಉಂಟಂತೆ, ಹಾಗೆ ನಾನು ಟ್ರೈ ಮಾಡ್ತೇನೆ. ಸ್ವೀಟ್ ಉಂಟು, ಆದರೆ ತುಂಬ ಸ್ವೀಟ್ ಇಲ್ಲ, ಲೈಟಲ್ಲಿ ಸ್ವೀಟ್ ಉಂಟು. ಇಲ್ಲಿ ಮರದಲ್ಲಿ ಚಿಕ್ಕು ಹಾಕಿದೆ, ಅಲ್ಲಿ ನೋಡಿ, ಅಲ್ಲಿ ಕಾಂತ ಉಂಟು, ಇಲ್ಲ ಅಲ್ಲಿ ಒಂದು ಚಿಕ್ಕು ಉಂಟು. ವಾ, ಇದು ನೋಡಿ, ಇದಕ್ಕೆ ಬಯ್ಯ ಮಲ್ಲಿಗೆ ಅಂತ ಹೇಳ್ತಾರೆ. ಇಲ್ಲಿ ಇದು ಸಂಜೆ ಅರಳ್ತದೆ. ನಾವೀಗ ಒಳಗಡೆ ಹೋಗ್ತಿದ್ದೇವೆ. ಇದುಂಟಲ್ಲ, ಇದು ಹೂವನ್ನು ನನ್ನ ಹಚ್ಚಿದ್ದಾರಲ್ಲ ಅವರೇ ಕೈಯಲ್ಲಿ ಕಟ್ಟಿ ಇಟ್ಟದ್ದು. ಇದು ದೇವರಿಗೆ ಹಾಕ್ಲಿಕ್ಕೆ ಹೀಗೆ ಕಟ್ಟಿಟ್ಟದವರು. ಇದರ ಡಾಗ್ ಇದು ಹೆಸರು ಉಂಟಲ್ಲ, ಅದರ ಹೆಸರು ಮ್ಯಾಗಿ. ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ಈಗ ನಾವು ಇನ್ನೊಂದು ಅಜ್ಜಿಯ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ಇಲ್ಲಿ ನೋಡಿ, ಅಮ್ಮ ಕೊಡೆ ಇಟ್ಕೊಂಡಿದ್ದಾರೆ. ಗೈಸ್, ಇದರ ಹೆಸರು ಮ್ಯಾಗಿ ಅಂತೆ. ಮ್ಯಾಗಿ ಮ್ಯಾಗಿ ಹಾಯ್. ಈಗ ನಾನು ಫೋಟೋಸ್ ವೀಡಿಯೋಸ್ ಸ್ವಲ್ಪ ಅಲ್ಲಿ ಗಾರ್ಡನಲ್ಲಿ ಫೋಟೋ ಮತ್ತು ವೀಡಿಯೋಸ್ ತೆಗೆದು ಈಗ ನಾನು ಇನ್ನೊಂದು ಅಜ್ಜಿಯ ಮನೆಗೆ ಹೋಗ್ತಿದ್ದೇನೆ. ನಿನ್ನೆ ರಾತ್ರಿ ಹೋಗಿದ್ದೆಲ್ಲ ಅಲ್ಲಿಗೆ, ಅಲ್ಲಿ ಈಗ ಹೋಗ್ತಿದ್ದೇವೆ. ಮತ್ತು ಅಲ್ಲಿಂದ ನಾವು ಹೊರಡುದು ಮನೆಗೆ. ಇದು ನೋಡಿ ಗೈಸ್, ಸಣ್ಣದು ಎಷ್ಟು ಸಣ್ಣ ಉಂಟಲ್ಲ. ನಾವೀಗ ಸ್ವಲ್ಪ ಮಾತಾಡಿ ಜ್ಯೂಸೆಲ್ಲ ಕುಡಿದು ಇನ್ನು ನಾವು ಇಲ್ಲಿಂದ ರಿಕ್ಷಾ ಹಿಡಿದು ಕೊಲ್ನಾಡು ಹೋಗ್ತೇವೆ. ಕೊಲ್ನಾಡು ಹೋಗಿ ಮತ್ತೆ ನಮ್ಮ ಮನೆಗೆ ನಮ್ಮ ಮನೆ ಆಚೆ ಬಸ್ಸಲ್ಲಿ ಹೋಗ್ತೇವೆ. ಮನೆಗೆ ಬಸ್ಸಿಂದ ಹೋಗ್ತೇವೆ, ಯಾವುದೋ ಒಂದು ಬಸ್ಸಲ್ಲಿ ಹೋಗ್ತೇವೆ.